ಕಾವೇರಿ ನೀರು ನಿಯಂತ್ರಣ ಮಂಡಳಿಯಿಂದ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥ ತೀರ್ಪನ್ನು ಒಟ್ಟಾರೆ ಕನ್ನಡಿಗರಾದ ನಾವೆಲ್ಲರೂ ಸಹ ಒಕ್ಕೊರಲಿಂದ ಇದನ್ನು ಖಂಡಿಸಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನೀರು ಶೇಖರಣೆ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲೂ ಸಹ ಯಾವುದೇ ಒಂದು ಆಳವಾದ ಅಧ್ಯಯನವನ್ನು ಮಾಡದೆ ಅವರ ಅನುಕೂಲಕ್ಕೆ ತಕ್ಕನಾದಂಥ ಹೇಳಿಕೆಯನ್ನು ಅಥವಾ ಈ ಥರ ತೀರ್ಮಾನಗಳನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಕರ್ನಾಟಕ ಇದುವರೆಗೂ ಹಲವಾರು ಸಂದರ್ಭಗಳಲ್ಲಿ ಅನೇಕ ಹೋರಾಟಗಳನ್ನು ಎದುರಿಸ್ತಾನೆ ಬಂದಿದೆ. ಇಂಥ ಅನೇಕ ಪರಿಸ್ಥಿತಿಗಳನ್ನು ಅನೇಕ ಸಂದರ್ಭಗಳನ್ನು ಪುನರಾವರ್ತನೆಯಾಗಿರ್ತಕ್ಕಂಥದ್ದು ಈ ಕನ್ನಡಿಗರ ಮನಸ್ಸಿಗೆ ದೊಡ್ಡ ಒಂದು ಆಘಾತ. ಇವತ್ತು ಇದನ್ನೆಲ್ಲವನ್ನೂ ಸಹ ಒಂದು ಮಾನಿಟರ್ ಮಾಡಬೇಕಾಗಿರ್ತಕ್ಕಂಥ, ಅಂದರೆ ಇದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ, ಈ ಅಧಿಕಾರಿಗಳು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಈ ಥರದ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ಮುನ್ನೆಚ್ಚರಿಕೆ ಯಾಕಿರಲಿಲ್ಲ ಅವ್ರಿಗೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದಾಗಿತ್ತು, ಇದ್ರ ಬಗ್ಗೆ ನಾವು ಸಮಗ್ರವಾದಂಥ ವರದಿಯನ್ನು ಸಂಬಂಧಪಟ್ಟಂಥ ಸಂಸ್ಥೆಗೆ ಅಥವಾ ಇಲಾಖೆಗೆ ಮಾಹಿತಿಯನ್ನು ರವಾನೆ ಮಾಡಬೇಕು ಅಂತಕ್ಕಂಥದ್ದನ್ನು ಇದುವರೆಗೂ ಮಾಡಿಲ್ಲ. ಪರಿಸ್ಥಿತಿ ಇವತ್ತು ನೋಡಿದ್ರೆ ರಾಜಕಾರಣದಲ್ಲಿ ಕರ್ನಾಟಕ ಸರ್ಕಾರದ ಸ್ಥಿತಿಗತಿಯನ್ನು ನೋಡಿದ್ರೆ ನಾವೆಲ್ಲರೂ ಸಹ ಇವತ್ತು ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇನ್ನು ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಸಚಿವ ಸಂಪುಟದ ವಿಸ್ತರಣೆಗೆ ನಮ್ಮ ಜನಪ್ರತಿನಿಧಿಗಳು ಆ ಒಂದು ಗುಂಗಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಒಂದು ಒಳ್ಳೇದು ಮಾಡ್ತೇನೆ, ಹಾಗೆ ನಾನು ಏನಾದರೂ ಒಂದು ಮಾಡೇ ತೀರ್ತೇನೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಇವತ್ತು ಮುಂದೆ ಸಾಗ್ತಾ ಇದ್ದಾರೆ. ಆದರೆ ಇಲ್ಲಿನ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ ನಮ್ಮ ಅಧಿಕಾರಿಗಳು ಯಾಕೆ ಈ ರೀತಿಯ ಒಂದು ವಿಚಾರಗಳಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲ್ಲ? ಇವತ್ತು ಅನೇಕ ಜನ IAS IPS ಅಧಿಕಾರಿಗಳಿದ್ದಾರೆ ಅಥವಾ ಕೆಳಹಂತದ ಅಧಿಕಾರಿಗಳಿದ್ದಾರೆ. ಈ ಅಧಿಕಾರಿಗಳೆಲ್ಲರೂ ಸಹ ಯಾಕೆ ಇವತ್ತು ಸೂಕ್ತವಾದಂಥ ಒಂದು ಎಚ್ಚರಿಕೆಯನ್ನು ಅಥವಾ ಮುಂದಾಲೋಚನೆ ತೆಗೆದುಕೊಳ್ಳದೆ ಈ ರೀತಿ ಮಾಡ್ತಾರೆ? ಇವರ ಒಂದು ಸಲಹೆ ಮತ್ತು ಒಂದು ಮಾರ್ಗದರ್ಶನ ಅಥವಾ ಇವರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಕ್ಕಂಥ ನಮ್ಮ ಜಲಸಂಪನ್ಮೂಲ ಇಲಾಖೆ ಇರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಇವರೆಲ್ಲರೂ ಸಹ ಇಂಥ ಅಧಿಕಾರಿಗಳನ್ನು ಹೇಗೆ ಅದ್ಬಸ್ತಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಕನ್ನಡಿಗರಂತ ನಾವು ಗಮನಿಸಬೇಕಾಗಿದೆ. ಇವತ್ತಿನ ಪರಿಸ್ಥಿತಿ ಇದು ಸುಮಾರು ಇವತ್ತು ನಿನ್ನೆದಲ್ಲ, ದಶಕಗಳಿಂದಲೂ ಸಹ ಹತ್ತಾರು ವರ್ಷಗಳಿಂದ ಈ ರೀತಿಯ ಹೋರಾಟಗಳು 90ರ ದಶಕದಿಂದ ಇಲ್ಲಿವರೆಗೂ ನಾವೆಲ್ಲರೂ ಕೇಳಿರ್ತಕ್ಕಂಥದ್ದು ಕಾವೇರಿ ಹೋರಾಟ. ಇದು ಇದಕ್ಕೂ ಹಿಂದಿನಿಂದಲೂ ಇರ್ತಕ್ಕಂಥ ಹೋರಾಟ. ಅದರಲ್ಲೂ 90ರಲ್ಲಿ ಹೆಚ್ಚಾದಂಥ ಈ ಒಂದು ತೀವ್ರತೆಯನ್ನು ಪಡೆದುಕೊಂಡಂಥ ಹೋರಾಟ ಇವತ್ತಿಗೂ ಸಹ ಒಂದು 2 ವರ್ಷ 3 ವರ್ಷಕ್ಕೊಮ್ಮೆ ಇದು ಮರುಕಳಿಸ್ತಾ ಇರ್ತಕ್ಕಂಥದ್ದು. ಮಳೆಯ ಅಭಾವ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಈ ಒಂದು ಪರಿಸ್ಥಿತಿಯನ್ನು ಸಂಕಷ್ಟವನ್ನು ಎದುರಿಸಬೇಕು ಅನ್ನುವಂಥ ಮುಂದಾಲೋಚನೆ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳನ್ನು ನಂಬಿ ಕೂತಿರ್ತಕ್ಕಂಥ ಸರ್ಕಾರಕ್ಕೆ ಒಂದು ಏನು ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಂಥ ಅಧಿಕಾರಿಗಳು ಏಕಿಟ್ಕೊಂಡಿದ್ದಾರೆ ಅಥವಾ ಸಂಬಂಧಪಟ್ಟಂಥ ಇಲಾಖೆ ಏನಿದೆ ಅಥವಾ ನಮ್ಮ ಜಲಸಂಪನ್ಮೂಲ ಇಲಾಖೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ರವಾನಿಸಬೇಕಾಗಿರ್ತಕ್ಕಂಥ, ಅಂದರೆ CWRCಗೆ ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಯಾಕೆ ನಿಷ್ಕ್ರಿಯ ಆಗಿದ್ದಾವೆ ಅನ್ನತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಂಥ ಏನು ಪರಿಸ್ಥಿತಿಗಳು ಮರುಕಳಿಸ್ತಾನೇ ಇರುತ್ತೆ. ಆ ಸಂದರ್ಭದಲ್ಲಿ ಕನ್ನಡದ ಹೋರಾಟಗಾರರು, ರೈತ ಸಂಘದವರು, ಇನ್ನಿತರೆ ಸಂಘ ಸಂಸ್ಥೆಗಳು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು, ಒಬ್ಬೊಬ್ಬರ ಒಂದೊಂದು ಸಂಘಟನೆಗಳ ಹೇಳಿಕೆಗಳು, ಇವೆಲ್ಲವನ್ನೂ ನೋಡಿದಾಗ ಬೇರೆ ರಾಜ್ಯದವರಿರ್ಬೋದು ಅಥವಾ ತಿಳಿದಂಥವ್ರು ಇರ್ಬೋದು, ಇದೊಂದು ನಗೆಪಾಟ್ಲಿಗೆ ಒಳಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ನಾವು ಈ ರೀತಿಯ ಪ್ರತಿ ವರ್ಷದಂತೆ ಬೆಂಗಳೂರು ಕರಗದಲ್ಲಿ ಏನು ವರ್ಷ ಕರಗ ನಡೆಯುತ್ತೆ, ಅದೇ ರೀತಿಯಾಗಿ ಆ ಕರಗಕ್ಕೆ ಸಿದ್ಧತೆಗಳು ನಡೆಯುತ್ತೆ. ಹಾಗೆ ನಮ್ಮ ಕಾವೇರಿಯ ವಿಚಾರ ಅಥವಾ ತೀರ್ಪು ಬಂದಾಗ ನಾವೆಲ್ಲರೂ ಸಹ ಏನಾಗ್ತಾ ಇದ್ದೇವೆ ಅಂದರೆ ಕನ್ನಡ ಪರ ಸಂಘಟನೆ, ರೈತ ಸಂಘಟನೆ, ಇನ್ನಿತರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು, ಅಂದರೆ ಈ ರೀತಿಯ ಪ್ರತಿ ವರ್ಷದ ದಸರಾ ಮೆರವಣಿಗೆ ಥರ ಆಗ್ತಾ ಇದೆ. ಇದನ್ನು ನೋಡಿದಾಗ ನಮಗೆ ನಾವು ಯಾವ ರಾಜ್ಯದಲ್ಲಿ ಅಥವಾ ನಾವು ಯಾವ ದೇಶದಲ್ಲಿದ್ದೀವಿ, ಒಂದು ತಾರ್ಕಿಕ ಅಂತ್ಯವನ್ನು ಕಾಣದೆ, ಕಾವೇರಿ ಇದಕ್ಕೆ ಇತ್ಯರ್ಥಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣದೆ ಇವತ್ತು ದಶಕಗಳಿಂದಲೂ ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ ನಾವೆಲ್ಲರೂ ಸಹ ಈ ಒಂದು ರಾಜಕೀಯ ವ್ಯವಸ್ಥೆ, ಇಂಥ ಸರ್ಕಾರಗಳು ನಮಗೆ ಬೇಕಾ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಹಾಗಾಗಿ ಇಂಥ ಒಂದು ಸಂಕಷ್ಟದ ಸಂದರ್ಭಗಳನ್ನು ಎದುರಿಸಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಕಸ ನಿರ್ಮೂಲನೆಗೆ ಇವತ್ತು ಬೆಂಗಳೂರಲ್ಲಿ ಶಾಶ್ವತ ಪರಿಹಾರವನ್ನು ಕಂಡಿಡ್ಲಿಕ್ಕೆ ಆಗದೆ ಇರ್ತಕ್ಕಂಥ
ನಮ್ಮ ಸರ್ಕಾರಗಳು ಈ ರೀತಿಯ ಕಾವೇರಿ ವಿಚಾರಕ್ಕೆ ಯಾವ ರೀತಿ ಶಾಶ್ವತವಾದಂಥ ಪರಿಹಾರವನ್ನು ಹುಡುಕ್ತಾರೆ ಅಂತಕ್ಕಂಥದ್ದೇ ನಮಗೆ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಆಡಳಿತ ಪಕ್ಷದ ಬಗ್ಗೆ ಟೀಕೆ ಮಾಡ್ತಾರೆ. ಆದರೆ ಇವತ್ತು ಆಡಳಿತಕ್ಕೆ ಬಂದ ನಂತರ ಇಂಥ ಪರಿಸ್ಥಿತಿಗಳು ಎದುರಿಸುವಂಥದ್ದಕ್ಕೆ ಇವತ್ತು ವಿಫಲರಾಗಿದ್ದಾರೆ. ಹಾಗಾಗಿ ಇಂಥ ಒಂದು ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಈ ಸರ್ಕಾರಗಳು ಜನರ ಕಣ್ಣೊರೆಸುವಂಥ ಒಂದು ನಾಟಕದ ಕಂಪನಿಗಳಾಗಿ ಕಾಣ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಈ ರೀತಿಯ ಅಧಿಕಾರ ಇದ್ದಾಗ ಇಲ್ಲದೇ ಇದ್ದಾಗ ಎರಡು ರೀತಿಯ ವ್ಯತ್ಯಾಸಗಳ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಒಂದು ಶಾಶ್ವತದ ಪರಿಹಾರ ಕಂಡುಹಿಡ್ಕೊಳ್ಳಿಕ್ಕೆ ಮುಂದಾಗಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ. ಸರ್, ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಂದ್ರೆ ಈ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಗಳಿಗೆ ಬಿಟ್ಟಿದ್ದಲು ಸಂಬಂಧಿಸಿದ್ದು. ಇವಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತೆ, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು, ನನಗೆ ನ್ಯಾಯ ಕೊಡಿಸ್ಬೇಕು ಅಂತ. ಆದ್ರೆ ಕೇಂದ್ರ ಸರ್ಕಾರ ಹೇಳ್ತಿರೋದು ಇದು ರಾಜ್ಯಗಳ ನಡುವೆ ಇರೋದು, ನಿಮ್ಗೆ ಬೇಕಾದಷ್ಟು ನೀವು ತಗೊಳ್ಳಿ, ಅವ್ರಿಗೆ ಬೇಕಾದಷ್ಟು ಅವ್ರು ಕೊಡಿ, ನಿಮ್ಮ ಮಾತಿನ ನಡುವೆ ನೆರೆದುಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ಯಾರ ಮೇಲೆ ಯಾರು ಗೂಬೆ ಕೂರಿಸ್ತಿದ್ದಾರೆ ಅಂತ. ಈಗ ವಾಸ್ತವವನ್ನ ಇವತ್ತು ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ಸರಿ, ಆದರೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ನೀರು ಸಂಗ್ರಹಣೆ ಎಷ್ಟಿದೆ, ನಮ್ಮಲ್ಲಿ ಲಭ್ಯವಿರತಕ್ಕಂಥ ಅಂಕಿಅಂಶವನ್ನು ಇವತ್ತು ನಮ್ಮ ಇಲಾಖೆಯವರು ಆ CWRC ಅಂತ ಏನು ಹೇಳ್ತೀವಿ, ನಿಯಂತ್ರಣ ಮಂಡಳಿಗೆ, ನಿರ್ವಹಣಾ ಮಂಡಳಿಗೆ ಇದಕ್ಕೆ ಮಾಹಿತಿಯನ್ನು ಮೊದಲೇ ರವಾನಿಸಬೇಕಾಗಿತ್ತು. ನಮ್ಮಲ್ಲಿ ಮಳೆಯ ಕೊರತೆ ಇದೆ, ಮಳೆ ಅಭಾವ ಇದೆ, ನಮ್ಮಲ್ಲಿರ್ತಕ್ಕಂಥ ಶೇಖರಣೆ ಅಥವಾ ನಮ್ಮ ಸಾಮರ್ಥ್ಯ ಇಷ್ಟಿದೆ, ಹಾಗಾಗಿ ಈ ಬಾರಿ ಅಷ್ಟನ್ನು ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮಲ್ಲಿ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ನಿಮಗೆ ಏನು ಒಪ್ಪಂದದ ಪ್ರಕಾರ ಇರ್ತಕ್ಕಂಥ ನೀರನ್ನು ಬಿಡುಗಡೆ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಮೊದಲೇ ರವಾನಿಸಬೇಕಾಯಿತು. ಇದರಲ್ಲಿ ಎಡವಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಇವತ್ತು ಕೇಂದ್ರ ಸರ್ಕಾರ ಅವರ ಹೇಳಿಕೆಗಳು, ಕೇಂದ್ರ ಸರ್ಕಾರ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಕೇಂದ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡೂ ಸಂದರ್ಭದಲ್ಲೂ ಒಂದೇ ಸರ್ಕಾರಗಳಿದ್ದಾಗಲೂ ಸಹ ಈ ಪರಿಸ್ಥಿತಿಯನ್ನು ಹೊರತಾಗೇ ಇಲ್ಲ. ಈ ಥರದ ಸಂದರ್ಭಗಳನ್ನು ನಾವು ಎದುರಿಸಿದ್ದೇವೆ. ರಾಜ್ಯದಲ್ಲೂ BJP ಸರ್ಕಾರ, ಕೇಂದ್ರದಲ್ಲೂ BJP ಸರ್ಕಾರ ಇದ್ದಾಗಲೂ ಈ ಪರಿಸ್ಥಿತಿ ನೋಡಿದ್ದೇವೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾಗಲೂ ನೋಡಿದ್ದೇವೆ. ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ಈ ಸರ್ಕಾರಗಳು ಅವರವರ ಮೂಗಿನ ನೇರಕ್ಕೆ, ಅವರವರ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಮಾತನಾಡೋದನ್ನು ಬಿಟ್ಟು ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಡ್ಲಿಕ್ಕೆ ಮುಂದಾಲೋಚನೆ ಅಥವಾ ಮುನ್ನೆಚ್ಚರಿಕೆ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಸರ್, ಈಗ ಕಾವೇರಿ ವಿಚಾರದಲ್ಲಿ ಜೈ ಕರ್ನಾಟಕದ ಹೋರಾಟ ಹೇಗಿರುತ್ತೆ? ಈಗ ಹೋರಾಟ ಹೌದು, ಹೋರಾಟ ಅನಿವಾರ್ಯ. ಯಾವಾಗ ಹೋರಾಟ? ಇವತ್ತು ಹೋರಾಟಗಳು ಯಾವ ರೀತಿಯಾಗಿದೆ ಅಂತಂದರೆ, ಅನೇಕ ಮಾಧ್ಯಮಗಳು ನಮ್ಮನ್ನು ಒಂದು ರೀತಿ ವಿವಿಧ ರೀತಿಯಲ್ಲಿ ವಿಶ್ಲೇಷಿಸುವಂಥ ಹಂತಕ್ಕೆ ತಲುಪಿದ್ದೇವೆ. ಹೋರಾಟ ಅಂತ ಅಂದರೆ ಇವತ್ತು ಏನಾದ್ರು ವಿನೂತನವಾಗಿ ಮಾಡಬೇಕು ಅಂತ ಅನೇಕ ಜನ ಉರುಳು ಸೇವೆ ಮಾಡ್ತಕ್ಕಂಥದ್ದು, ಅರೆಬೆತ್ತಲೆ ಮಾಡ್ತಕ್ಕಂಥದ್ದು, ಪಾದಯಾತ್ರೆ ಮಾಡ್ತಕ್ಕಂಥದ್ದು, ಇನ್ನು ಈ ರೀತಿಯಾಗಿ ತರಾವರಿಯಾಗಿ ವಿವಿಧ ರೀತಿಯಲ್ಲಿ ಅವರವರ ಒಂದು ಏನು ಬುದ್ಧಿಶಕ್ತಿಗೆ ಅನುಗುಣವಾಗಿ ಜನಸಾಮಾನ್ಯರನ್ನು ಸೆಳೆಯಲಿಕ್ಕೆ ಅಥವಾ ಸರ್ಕಾರಗಳನ್ನು ಸೆಳೆಯಲಿಕ್ಕೆ ಅಥವಾ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮುಟ್ಟಿಸ್ಲಿಕ್ಕೆ ಈ ರೀತಿಯ ಒಂದು ವಿನೂತನ ಚಳವಳಿಗಳನ್ನ ಮಾಡಿದಾಗ ಸಾರ್ವಜನಿಕವಾಗಿ ಇದರ ಬಗ್ಗೆ ಟೀಕೆ ಅಂದರೆ ಪರ ವಿರೋಧದ ಹೇಳಿಕೆಗಳನ್ನು ನೋಡಿದಾಗ ನಮಗೆ ಅದೊಂದು ರೀತಿಯ ಮುಜುಗರದಕ್ಕೆ ಒಳಪಡುವಂಥ ಪರಿಸ್ಥಿತಿ ಆಗಿದೆ. ನಮ್ಮ ರಾಜ್ಯದಲ್ಲಿ ನಮಗೆ ಅನ್ಯಾಯ ಆಗಿದೆ, ನಮಗೆ ನೀರಿನ ಸಮಸ್ಯೆ ಆಗ್ತದೆ. ಇವತ್ತು ರೀತಿಯ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಅನುಗುಣವಾಗಿ ಅಥವಾ CWRC ಆದೇಶಕ್ಕೆ ಅನುಗುಣವಾಗಿ ಇವತ್ತು ಸರ್ಕಾರಗಳು ಇವತ್ತು ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡಿದಾಗ ಪ್ರತಿಭಟನೆ ಮಾಡ್ತಕ್ಕಂಥ ರೈತರ ಆಕ್ರೋಶವನ್ನು ಅರ್ಥ ಮಾಡ್ಕೊಳ್ಳದೆ ಅನೇಕ ಮಾಧ್ಯಮಗಳಿರ್ಬೋದು ಅಥವಾ ಅನೇಕ ಜನರಿರ್ಬೋದು ಒಂದು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ನಾವು ಮುಜುಗರಕ್ಕೊಳಗಾಗ್ತಕ್ಕಂಥದ್ದು. ಇದು ಪ್ರತಿ ಒಂದು 2 ವರ್ಷ 3 ವರ್ಷಕ್ಕೊಂದ್ಸಲಿ ಈ ರೀತಿ ಬರ್ತಾ ಇರ್ತಕ್ಕಂಥದ್ದು ನೋಡಿದಾಗ ಏನು ಇದಕ್ಕೆ ಒಂದು ಶಾಶ್ವತದ ಪರಿಹಾರ ಹುಡ್ಕೊಳ್ಳಿಕ್ಕಾಗಲ್ವಾ? ಈಗ ನಾವು ಹೋರಾಟ ಮಾಡ್ತೇವೆ, ಇದು ನೀರನ್ನು ನಿಲ್ಲಿಸೋರು ಯಾರು? ಹೋರಾಟ ಮಾಡ್ತೇವೆ, ರಸ್ತೆ ತಡೆ ಮಾಡ್ಬೋದು ಅಥವಾ ಬೇರೆ ಬೇರೆ ಇದನ್ನ ಮಾಡ್ಬೋದು. ಯಾರಿಗೆ ನಷ್ಟ? ನಮ್ಮ ರಾಜ್ಯಕ್ಕೆ, ನಮ್ಮ ಜನಕ್ಕೆ, ನಮಗೆ ನಷ್ಟ ಆಗುತ್ತೆ, ನಮಗೆ ಹೊರೆ ಆಗುತ್ತೆ. ಹಾಗಾಗಿ ನಾವು ಹೋರಾಟಗಳನ್ನು ಯಾವ ರೀತಿ ಸೆಳಿಬೇಕು? ಇವತ್ತು ಹೋರಾಟ ಅಂತಂದಾಗ ಏನೋ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಂದು ಫ್ರೀಡಮ್ ಪಾರ್ಕಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡೋದ್ರಿಂದ ಏನೂ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಂದ್ಕೊಂಡಿದ್ದಾರೆ. ಆದರೆ ನಮ್ಮೆಲ್ಲರ ನೋವೇನಿದೆ, ಇದು ಪ್ರತಿ ಸಂದರ್ಭದಲ್ಲೂ ಈ ನೋವನ್ನು ಹೊರಹಾಕ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಹೋರಾಟ ಮಾಡ್ತಕ್ಕಂಥವ್ರು ಇದ್ದಾರೆ. ಇಲ್ಲ ಈ ಒಂದು ನಾನು ಸುದ್ದಿ ಆಗಬೇಕು ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥವ್ರನ್ನೂ ನಾವು ನೋಡಿದ್ದೇವೆ. ಆದರೆ ನಾವು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ರಸ್ತೆ ತಡೆಯನ್ನು ಮಾಡಿದಾಗ ನಮ್ಮ ಜನರಿಗೆ ತೊಂದರೆ, ನಮಗೇ ತೊಂದರೆ. ಅದೇ ರೀತಿಯಾಗಿ ಎಲ್ಲೋ ಒಂದು ಕಡೆ ಫ್ರೀಡಮ್ ಪಾರ್ಕಲ್ಲಿ ನೀವು ಪ್ರತಿಭಟನೆಯನ್ನು ಮಾಡಿ ಅಂತ ಹೇಳಿ ಇಲಾಖೆ ಅಥವಾ ಪೊಲೀಸ್ ಇಲಾಖೆ
ನಮ್ಮ ಮಾಹಿತಿಯನ್ನು ಕೊಡುತ್ತೆ. ಪೊಲೀಸ್ ಇಲಾಖೆಯ ಮಾಹಿತಿಯನ್ನು ಅಂದರೆ ಪೊಲೀಸ್ ಇಲಾಖೆ ಆದೇಶವನ್ನು ಪಾಲಿಸ್ಲಿಕ್ಕೆ ಹೋದರೆ ಅಲ್ಲಿ ಬರೀ ಎಲ್ಲೋ ಒಂದು ಕಡೆ ನಾವೇ ಕೂತ್ಕೊಂಡು ಬಾಯಿ ಬಡ್ಕೊಳ್ತಕ್ಕಂಥ ಪರಿಸ್ಥಿತಿಯಾಗಿದೆ. ಇದು ಪ್ರತಿ ವರ್ಷ ಅಥವಾ ಪ್ರತಿ 2-3 ವರ್ಷಕ್ಕೊಮ್ಮೆ ಈ ರೀತಿ ನಾನು ಹೇಳಿದ್ನಲ್ಲ, ದಸರಾದಲ್ಲಿ ಮೆರವಣಿಗೆ ಹೆಂಗೆ ನಡೆಯಿತು ಹಾಗೆ ಪ್ರತಿ ವರ್ಷವೂ ಅಥವಾ 2-3 ವರ್ಷಕ್ಕೊಮ್ಮೆ ಕಾವೇರಿಯ ವಿಚಾರದಲ್ಲಿ ಈ ರೀತಿಯ ಒಂದು ನಮ್ಮದು ನಗೆಪಾಟಲಿನ ಹೋರಾಟಗಳಾಗಬಾರ್ದು ಅನ್ನೋಂಥದಕ್ಕೆ ಸರ್ಕಾರವನ್ನು ತೀಕ್ಷ್ಣವಾಗಿ ಪ್ರಶ್ನಿಸುವಂಥ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕ ಮಿತ್ರರು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಅವರುಗಳ ಮನೆಯ ಮುಂದೆ ನೀವೆಲ್ಲರೂ ಏನು ಮಾಡ್ತಾ ಇದ್ದಿರ್ತಕ್ಕಂಥ ವಿನೂತನದ ಪ್ರತಿಭಟನೆಗೆ ಮುಂದಾಗಬೇಕೇ ಹೊರತು ನಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಕ್ಕಂಥ ಅಥವಾ ನಮ್ಮ ಜನರಿಗೆ ತೊಂದರೆ ಆಗ್ತಕ್ಕಂಥ ಅಥವಾ ನಮಗೆ ಹೊರೆಯನ್ನು ಹೇಳ್ಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಯಾರ ಮನೆ ಮುಂದೆಗಡೆ ಈಗ ಇದಕ್ಕೆ ಸಂಬಂಧಪಟ್ಟಂತ ಜಲಸಂಪನ್ಮೂಲ ಸಚಿವರಿದ್ದಾರೆ, ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತಾಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿದ್ದಾರೆ. ಸೊ ಹೀಗಾಗಿ ಇವರೆಲ್ಲರೂ ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇವತ್ತು ತುರ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಸ್ವಾಗತಿಸ್ತೇನೆ. ಆದರೆ ಇದು ಮೊದಲೇ ಆಗಬೇಕಾಗಿತ್ತು. ಯಾಕೆಂದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ನಮಗೆ ಮಳೆ ಕೈ ಕೊಟ್ಟಿರೋದ್ರಿಂದ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ಮೊದಲೇ ಗೊತ್ತಿತ್ತು. ಅಥವಾ ಇನ್ನೂ ಮುನ್ನೆಚ್ಚರಿಕೆಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅಥವಾ ಜಲಸಂಪನ್ಮೂಲ ಸಚಿವರು ಎಚ್ಚೆತ್ಕೋಬೋದಾಗಿತ್ತು. ಇವತ್ತು ಮೋಡ ಬಿತ್ತನೆ ಅಂತ ಕೆಲಸಗಳನ್ನ ಮಾಡ್ಬೋದಾಗಿತ್ತು. ಯಾಕೆಂತಂದರೆ ಪಕ್ಕದ ಕೇರಳದಲ್ಲಿ ನಮಗೆ ವಯನಾಡಿನಿಂದ ನೀರು ಮಳೆ ಆಗ್ಬೇಕಾಗಿರ್ತಕ್ಕಂಥ ಅಲ್ಲಿಂದ ನೀರು ಕರ್ನಾಟಕ ಒಂದಿಷ್ಟು ಶೇಖರಣೆ ಆಗ್ಬೇಕಾಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಕೇರಳದಲ್ಲಿ ವಯನಾಡು ಅಲ್ಲಿ ನಮಗೆ ಏನು ಮುಖ್ಯಮಂತ್ರಿಗಳಿದೆಲ್ಲ ಇವ್ರದ್ದೇ ಸಂಬಂಧಪಟ್ಟಂಥ ಸರ್ಕಾರ ಇದೆ, ರಾಹುಲ್ ಗಾಂಧಿಯವರು ಅಲ್ಲಿ ಪ್ರತಿನಿಧಿಸ್ತಾರೆ. ಅಲ್ಲಿ ಮೋಡ ಬಿತ್ತನೆಯನ್ನು ಮಾಡಿದಿದ್ರೆ ಅಲ್ಲಿ ಮಳೆ ಆಗಿದ್ರೆ ನಮ್ಮ ಕರ್ನಾಟಕಕ್ಕೂ ನೀರು ಬರ್ತಿತ್ತಲ್ವ. ಸೊ ಹಾಗಾಗಿ ಕಬಿನಿ ಮತ್ತು KRS ಈ ಭಾಗದಲ್ಲೆಲ್ಲ ನಮಗೆ ಬರಬೇಕಾಗಿರ್ತಕ್ಕಂಥ ವಯನಾಡಿನ ಆ ಭಾಗದಿಂದ ಬರ್ತಕ್ಕಂಥ ಒಂದು ಸಂಪನ್ಮೂಲ ಏನಿದೆ, ನೀರು, ಮಳೆ ನೀರು, ಇದೆಲ್ಲವೂ ಸಹ ಇವತ್ತು ನಮಗೆ ಒಂದು ರೀತಿಯ ಬರಗಾಲ ಇವತ್ತು ರಾಜ್ಯದಲ್ಲಿ ತತ್ತರಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಆಗ್ತದೆ. ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು, ಅನೇಕ ವಿದ್ಯಾರ್ಥಿಗಳು ಇವತ್ತು ದೇಶದಾದ್ಯಂತಲ್ಲ ಇವತ್ತು ಕರ್ನಾಟಕದಲ್ಲೂ ಸಹ ಅನೇಕ ಒಂದು ಸ್ಕ್ಯಾಮ್ಗಳನ್ನು ಪ್ರತಿಭಟಿಸಿ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇವೆಲ್ಲವನ್ನು ನೋಡಿದಾಗ ನಮ್ಮ ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಯಾವ ಒಂದು ಗುಂಗಿನಲ್ಲಿದ್ದಾರೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಿಲ್ಲ. ಅಧಿಕಾರಿಗಳ ಅಡ್ವೈಟ್ನಿಂದ ಈ ರೀತಿ ಆಗಿದೆ. ಖಂಡಿತವಾಗ್ಲು ಅದೇ ಇವತ್ತು ಸಭೆ ಏನು ಮಾಡ್ತಾರೆ ನೋಡಿಕೊಂಡು ಅಂತಿಮವಾಗಿ ಒಂದಷ್ಟು ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಎಲ್ಲರೂ ಒಂದು ಕಡೆ ಒಂದು ಇದಕ್ಕೆ ಒಂದು ಯಾವ ರೀತಿಯ ಒಂದು ಅಂತ್ಯವನ್ನು ಕಾಣಲಿಕ್ಕೆ ಸರ್ಕಾರ ಯಾವ ಹೆಜ್ಜೆ ಇಡ್ತಾ ಇದೆ ಅಥವಾ ಈ ಥರ ಸಮಸ್ಯೆಗಳು ಬಂದಾಗ ಮುನ್ನೆಚ್ಚರಿಕೆ ಏನು ತಗೋಬೇಕು ಅಂತಕ್ಕಂಥದ್ದಕ್ಕೆ ಸಲಹೆಯನ್ನು ಕೊಡಲಿಕ್ಕೆ ಅಥವಾ ಇದಕ್ಕೆ ಸ್ಪಂದಿಸುವಂಥ ಕೆಲಸಕ್ಕೆ ಮುಂದಾಗಲಿಕ್ಕೆ ಇವತ್ತು ನಾವು ಸ್ವಾಭಾವಿಕವಾಗಿ ಎಂದು ಭಾವನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ ಹೊರತು ಕಾನೂನಾತ್ಮಕ ಹೋರಾಟ ಅಥವಾ ಬುದ್ಧಿವಂತಿಕೆ ಹೋರಾಟದಲ್ಲಿ ಹಿಂದುಳಿದಿದ್ದೇವೆ ಕರ್ನಾಟಕ. ಹಾಗಾಗಿ ನಮಗೆ ಮೇಕೆದಾಟು ಯೋಜನೆ ತೀವ್ರವಾಗಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ನಮಗೆ ನೀರು ಸಂಗ್ರಹಣೆಗೆ ಒಂದು ಅವಕಾಶ ಸಿಗುತ್ತೆ. ಆ ಒಂದು ಕೆಲಸ ಬೇಗ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ಬಗ್ಗೆ ಸರ್ಕಾರದ ಈಗಾಗಲೇ ನಾವು ಹಿಂದೆ ಹೋರಾಟಗಳನ್ನ ಮಾಡಿದ್ದೇವೆ. ಮತ್ತು ಈಗಿರ್ತಕ್ಕಂಥ ಸರ್ಕಾರವೂ ಸಹ ಅದೇ ಹೆಸರಿನಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಒಂದು ಮೇಕೆದಾಟು ಯೋಜನೆ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ಅಧಿಕಾರಕ್ಕೆ ಬಂದು ಅಲ್ಲಿ ಈಗಾಗಲೇ 3 ವರ್ಷ ದಾಟಿದ್ದಾರೆ. 3 ವರ್ಷ ದಾಟಿದ್ರೂ ಸಹ ಇನ್ನೂ ಈಗ ಎಲ್ಲೋ ಅದರ ಬಗ್ಗೆ ಚರ್ಚೆ ಅಥವಾ ಇಲ್ಲ ಕೇಂದ್ರ ಸರ್ಕಾರದಿಂದ ಅದು ಒಪ್ಪಿಗೆ ಸಿಕ್ಕಿದೆ ಅಂತಕ್ಕಂಥ ಮಾತುಗಳು ಬಂದಿದೆ. ಹಾಗಾಗಿ ಇನ್ನಾದರೂ ತಡ ಆಗುವಂಥದ್ದು ಬೇಡ. ಈಗ 3ನೇ ತಾರೀಕು ಕರ್ನಾಟಕದ ನೆಲಕ್ಕೆ ಪಕ್ಕದ ರಾಜ್ಯದ ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಬರ್ತೇನೆ, ಇದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನ ಇವೆಲ್ಲವೂ ಸಹ ನೋಡಬೇಕಾಗಿದೆ. ಹಾಗಾಗಿ ಅದನ್ನು ಕಾದು ನೋಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಹೋರಾಟಗಾರರ ಅಥವಾ ಇದು ನಮ್ಮ ರೈತ ಪರ ಹೋರಾಟಗಾರ, ಕನ್ನಡ ಪರ ಹೋರಾಟಗಾರರ ಒಂದು ನಿರ್ಧಾರವನ್ನು ಎಲ್ಲರೂ ಕೂಲಂಕುಷವಾಗಿ ಒಂದು ಪರಿಶೀಲಿಸಿ ತದನಂತರ ಒಂದು ಪ್ರತಿಕ್ರಿಯೆ ಒಂದು ತೀಕ್ಷ್ಣವಾಗಿರ್ತಕ್ಕಂಥದ್ದು ಅಥವಾ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ ಆಗಿದೆ ಅಂತೇಳಿ ಭಾವಿಸ್ತೇನೆ. ಸರ್, ಇವತ್ತು ಮೀಟಿಂಗಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ತಗೊಂಡ ತೀರ್ಮಾನ ಅಂದರೆ ಖಂಡಿತವಾಗ್ಲೂ ಯಾರಿವರು ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟಂಥ ಮಂತ್ರಿ ಇದ್ದಾರೆ, ಅವರಿಗೆ ತಿಳುವಳಿಕೆ ಕೊರತೆ ಇರಬೇಕು ಅಂತ ಹೇಳಿ ಅವರಿಗೆ ಒಂದು ಜಾಗೃತಿ ಮೂಡಿಸುವಂಥ ಹೋರಾಟಗಳನ್ನು ಖಂಡಿತವಾಗ್ಲೂ ಮಾಡ್ತೇವೆ. ನೀರಿನ ವಿಷಯ ಬಂದರೆ ಬರೀ ರೈತರು ಮತ್ತು ಸಂಘಟನೆಗಳು ಮಾತ್ರ ಬೀದಿಗಳಿವೆ, ರಾಜಕೀಯವಾಗಿ ಪಕ್ಷಗಳು ಯಾವುದಕ್ಕೂ ಮುಂದಕ್ಕೆ ಬರೋದಿಲ್ಲ ಅಂತ
ವಿರೋಧ ಪಕ್ಷದವರು ಸುಭದ್ರವಾಗಿ ಒಂದು ಸರಿಯಾದ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡೋದಲ್ಲಿ ವಿಫಲರಾಗ್ತಾ ಇದ್ದಾರೆ. ಆಡಳಿತ ಪಕ್ಷದವರು ಇನ್ನೂ ಖಾತೆ ಹಂಚಿಕೆ ಗುಂಗಲ್ಲೇ ಇದ್ದಾರೆ. ಇನ್ನೂ ಅಧಿಕಾರಕ್ಕೋಸ್ಕರ ಅಥವಾ ಯಾವ್ಯಾವ ಖಾತೆಗಳು ಸಿಗ್ಬೋದು ಅಂತಕ್ಕಂಥದ್ರಲ್ಲೇ ನಮ್ಮ ಜನಪ್ರತಿನಿಧಿಗಳು ಸಮಯ ವ್ಯರ್ಥವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ, ಆದರೆ ನಮ್ಮ ಜನಪ್ರತಿನಿಧಿಗಳು ಡೆಲ್ಲಿಗೆ ಹೋಗಿ ಪೆರೇಡ್ ಮಾಡ್ತಾ ಕೂತಿದ್ದಾರೆ. ಸೀಟ್ಗೆ ಬಟ್ಟೆ ಹಾಕುವಂತ ಅದೇ ಹಿಂದೆ ನಾವು ನೋಡುತ್ತೆ ಸಣ್ಣ ವಯಸ್ಸಿನಲ್ಲಿ ಈ ಹಳ್ಳಿ ಕಡೆ ನಾವು ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಬಸ್ ಬಂದಾಗ ಒಳಗೆ ಹತ್ತಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಕಿಟಕಿಗಳಿಂದ ಟವಲ್ನ ಕರ್ಚೀಫನ್ನ ಹಾಕ್ತಿರ್ತಕ್ಕಂಥದ್ದು ನೋಡಿದ್ದು. ಈ ಟವಲರ್ ಮಫ್ಲರ್ಗಳನ್ನ ಹಾಕ್ತಕ್ಕಂಥ ಸಂಸ್ಕಾರವನ್ನು ಈಗಲೂ ಹೋಗಿಲ್ಲ. ಅದು ನನಗೆ ಸೀಟ್ ಬೇಕು, ನನಗೆ ಈ ಖಾತೆ ಬೇಕು, ಅಥವಾ ನಾನು ಮಂತ್ರಿ ಆಗಬೇಕು ಅನ್ನೋವಂಥ ಒಂದು ಲಾಬಿಯನ್ನು ಮಾಡೋದ್ರಲ್ಲಿ ಡೆಲ್ಲಿಗೆ ಹೋಗಿ ಅನೇಕ ಹೈಕಮಾಂಡ್ ನಾಯಕರುಗಳ ಹತ್ರ ಟವಲ್ ಹಾಕ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದಾಗ ಯಾವ ಪರಿಸ್ಥಿತಿ ಕರ್ನಾಟಕಕ್ಕೆ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೋಬೇಕಾಗಿದೆ. ಈಗ ಚಳುವಳಿಯ ರೂಪ ನಾನಾ ರೂಪದಲ್ಲಿದೆ. ಅದು ಹಿಂಸಾತ್ಮಕವಾಗಿರಬಾರ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಹಾನಿಯಾಗಬಾರ್ದು, ಮತ್ತು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಒಂದು ತೇಜೋವಧೆ ಮಾಡ್ತಕ್ಕಂಥದ್ದು ಆಗಬಾರ್ದು. ಯಾವುದೇ ಒಂದು ಹೋರಾಟ ಚಳುವಳಿ ಅಂತಂದರೆ ಗಮನ ಸೆಳೆಯುವಂಥದ್ದಾಗಬೇಕು. ಮತ್ತು ಆ ಗಮನ ಸೆಳೆಯುವಂಥದ್ರಲ್ಲಿ ಇವತ್ತು ನಾವು ಯಾವ ರೀತಿ ಅವರನ್ನು ಅಣಕಿಸಬೇಕು, ಯಾವ ರೀತಿ ಒಂದು ಅವರಿಗೆ ತಿಳುವಳಿಕೆ ತರುವಂಥದ್ರಲ್ಲಿ ಗಮನ ಸೆಳೆಯುವಂಥದ್ದು ಮಾಡಬೇಕು. ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ನಾವು ಹೋರಾಟಗಳನ್ನ ಮಾಡಬೇಕು, ಅದನ್ನೇ ಮಾಡಬೇಕಾಗತ್ತೆ ಹೊರತು ಇಲ್ಲದೆ ಹೋದರೆ ನಮ್ಮ ಮೇಲೆ ಕೇಸ್ಗಳಾಗ್ತಾರೆ. ಆ ಕೇಸ್ಗಳನ್ನ ಸುತ್ತಿ 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 ಇವತ್ತು ನಮ್ಮ ಜೀವಗಳು ಅರ್ಧ ಜೀವ ಆಗ್ತಕ್ಕಂಥದ್ದು. ಬರೀ ಕೋರ್ಟು ಪೊಲೀಸ್ ಸ್ಟೇಷನು ನಮಗೆ ಎಷ್ಟಕ್ಕೆ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ಆಗಬಾರ್ದು. ಯಾಕೆಂತಂದರೆ ನಮ್ಮ ಜನಪ್ರತಿನಿಧಿಗಳು ಏನು ಶಾಸಕರು ಅಥವಾ ಇನ್ನಿತರ ವ್ಯಕ್ತಿಗಳ ಯಾವುದೇ ಮಕ್ಕಳುಗಳಿಗೆ ಕೇಸ್ಗಳು ಬಿದ್ದಿರಲ್ಲ. ಕನ್ನಡದ ಅಥವಾ ರೈತರ ಹೋರಾಟಗಾರರ ಮಾತ್ರ ಕೇಸು. ಅದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಮುಂಚೆ ನಾವು ಹೇಳ್ತೀವಿ ನಮ್ಮ ಸರ್ಕಾರ ಬಂದರೆ ಕೇಸ್ಗಳನ್ನ ವಾಪಸ್ ತೊಗೊಳ್ತೀವಿ ಅಂತಾರೆ. ಅದೇ ನವೆಂಬರ್ 1 ರಾಜ್ಯೋತ್ಸವದ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರುಗಳು ಹೇಳ್ತಕ್ಕಂಥದ್ದನ್ನ ಕೇಳಿದ್ದೇವೆ. ಆದರೆ ಹೋರಾಟದ ಕೇಸ್ಗಳನ್ನ ಹಿಂಪಡೆದಿರ್ತಕ್ಕಂಥದ್ದು ಭಾಳ ವಿರಳ. ಯಾಕೆಂತಂದರೆ ಅದು ಸಮಗ್ರವಂತ ಒಂದು ಸರಿಯಾದಂಥ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಕೊಡೋದಿಲ್ಲ. ಹಾಗಾಗಿ ಅದನ್ನು ತಿರುಚುವಂಥ ಕೆಲಸ ಆಗುತ್ತೆ. ಹಾಗಾಗಿ ನಾವು ಮಾಡುವಂಥ ಹೋರಾಟಗಳು ಯಾವುದೇ ಒಂದು ವ್ಯಕ್ತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಆಗ್ತಕ್ಕಂಥ ಕೆಲಸಗಳನ್ನು ನಾವು ಇದುವರೆಗೂ ಮಾಡಿಲ್ಲ, ಮುಂದೂ ಸಹ ಮಾಡೋದಿಲ್ಲ. ಆದರೆ ಯಾರು ಸಂಬಂಧಪಟ್ಟಂಥ ಮಂತ್ರಿ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ರೆ ಅವ್ರು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಹಾಗಾಗಿ ಆ ರೀತಿಯ ಹೋರಾಟಗಳನ್ನು, ವಿನೂತನ ಹೋರಾಟಗಳು ಈಗಾಗಲೇ ಕರ್ನಾಟಕದಲ್ಲಿ ಹೋರಾಟದ ಶೈಲಿಗಳಿಗೇನು ಕೊರತೆ ಇಲ್ಲ, ಸಾಕಷ್ಟು ರೀತಿಯ ಹೋರಾಟಗಳಿದ್ದಾವೆ. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ, ಏಕೆಂದರೆ ಒಂದೇ ಸಂಘಟನೆ ಅಲ್ಲ, ಹಲವಾರು ಸಂಘಟನೆಗಳು ಇರೋದರಿಂದ ಎಲ್ಲರ ಅಭಿಪ್ರಾಯ ಒಂದೇ ಆಗಿರ್ಬೇಕು. ಈ ನಾಡಿನ ನೆಲಜಲದ ಭಾಷೆ ವಿಚಾರ ಬಂದಾಗ ನಮ್ಮೆಲ್ಲರ ಧ್ವನಿ ಒಂದೇ ಧ್ವನಿ ಆಗಿರಬೇಕಾಗುತ್ತೆ. ಆಗ ಮಾತ್ರ ನಮಗೆ ಒಂದು ಯಶಸ್ಸನ್ನು, ಹೋರಾಟವನ್ನು ಒಂದು ಅಂತ್ಯ ಮಾಡುವಂಥ ಕೆಲಸಕ್ಕೆ ಸಾಕ್ಷಿಯಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ.